MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತಮಿಳುನಾಡಿನ ಕರೂರಿನಲ್ಲಿ ಘೋರ ದುರಂತವೇ ನಡೆದು ಹೋಗಿದೆ. ಈ ದುರಂತದಲ್ಲಿ 39 ಮಂದಿ ಬಲಿಯಾಗಿದ್ದಾರೆ. ನಟ ರಾಜಕಾರಣಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿ ಸಾವನ್ನಪ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಕಾಲ್ತುಳಿತದಲ್ಲಿ ಈವರೆಗೂ ಕೂಡ 39 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 10 ಮಕ್ಕಳು, 17 ಮಹಿಳೆಯರು, 12 ಮಂದಿ ಪುರುಷರು. 80ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ರೆ ಇನ್ನೂ 11 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆ ಬೆಡ್ಗಳ ಮೇಲೆ ಗಾಯಾಳುಗಳ ಚೀರಾಟ, ಕೂಗಾಟ, ರೋಧನೆ ಹೇಳತೀರದಾಗಿದೆ. ಇನ್ನು ತಮ್ಮವರನ್ನ ಕಳ್ಕೊಂಡ ಕುಟುಂಬಸ್ಥರ ನೋವು ಪದಗಳಿಗೆ ಸಿಗ್ತಾ ಇಲ್ಲ. ನಿನ್ನೆ ರಾತ್ರಿ ಆದಂತಹ ಘಟನೆ, ನಟ ರಾಜಕಾರಣಿ ವಿಜಯ್ ಅವರು ತಮ್ಮ ಟಿವಿಕೆ ಪಕ್ಷದಿಂದ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಈ ರ್ಯಾಲಿಗೆ 6 ಗಂಟೆ ತಡವಾಗಿ ಬಂದಿದ್ದಾರೆ ವಿಜಯ್. ಆದರೆ ಗಂಟೆಗಳನ್ನು ಲೆಕ್ಕಿಸದೆ ಜನ ಸೇರ್ತಾನೆ ಹೋದ್ರು. 10,000 ಜನ ಸೇರುವ ನಿರೀಕ್ಷೆ ಇತ್ತಂತೆ. ಆದರೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಅದೇ ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ TMK ಪಕ್ಷದ ನಿರ್ವಾಹಕರು, ಆಯೋಜಕರ ಎಡವಟ್ಟು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ನಟ ವಿಜಯರನ್ನ ಕಣ್ತುಂಬಿಕೊಳ್ಬೇಕು, ಅವರ ಭಾಷಣವನ್ನ ಕೇಳಬೇಕು ಅಂತ ಹೇಳಿ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಜನ ಭೀಕರ ಕಾಲ್ತುಳಿತಕ್ಕೆ ಬಲಿಯಾಗಿರುವುದು ದುರಾದೃಷ್ಟಕರ ಸಂಗತಿ. ಇನ್ನು ಕರೂರು ರಸ್ತೆಯಲ್ಲಿ ಸ್ಮಶಾನದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಜಾಗದಲ್ಲಿ ಕಾಲ್ತುಳಿತ ಸಂಭವಿಸ್ತಲ್ಲ, ಆ ಜಾಗದ ಸ್ಥಿತಿ ಈಗ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿಯನ್ನ TV9 ನಿಮ್ಮ ಮುಂದಿಡುತ್ತೆ. 39 ಮಂದಿಯನ್ನ ಬಲಿ ತಗೊಂಡಿದೆ. 100ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಕರೂರು ಆಸ್ಪತ್ರೆ, ಅಮರಾವತಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. 51 ಮಂದಿ ಗಾಯಾಳುಗಳಿಗೆ ಐಸಿಯುವಿನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ, ಇದು ದುರಂತ ನಡೆದಂತಹ ಸ್ಥಳ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ನೂರಾರು ಚಪ್ಪಲಿಗಳು ಬಿದ್ದಿವೆ. ದುರಂತಕ್ಕೆ ಸಾಕ್ಷಿ ಹೇಳ್ತಾ ಇವೆ ಈ ದೃಶ್ಯಗಳು. TV9ನ ಗ್ರೌಂಡ್ ರಿಪೋರ್ಟ್. ಕರೂರ್ನ ಯಾವ ಜಾಗದಲ್ಲಿ ನಿನ್ನೆ ಸಂಜೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ನಟ ವಿಜಯ್ ದಳಪತಿಯವರು ನಿಂತು ಭಾಷಣವನ್ನ ಮಾಡ್ತಾ ಇದ್ರು. ಆ ಜಾಗದಲ್ಲಿ ಆದಂತಹ ದುರಂತದ ಚಿತ್ರಣ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಈ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ಸಂಜೆ ಚುನಾವಣಾ ರ್ಯಾಲಿ ವೇಳೆ ತಮಿಳುನಾಡಿನ ಕರೂರಲ್ಲಿ ನಡೆದಂತಹ ಭೀಕರ ಕಾಲ್ತುಳಿತಕ್ಕೆ ಸಾವನ್ನಪ್ಪಿರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸ್ಥಳ ಏನಿದೆಯೋ ಇಲ್ಲಿ ಕೂಡ ನಿನ್ನೆ ಘಟನೆ ಆಗಿರ್ತಕ್ಕಂಥ ಸ್ಥಳ. ಇಲ್ಲಿ ಸಂಪೂರ್ಣವಾಗಿ ಸ್ಥಳವನ್ನ ಸೀಸ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯ ಜನರಿದ್ರು. ಸೊ ಅಂದ್ರೆ ಒಂದು ಹೆಜ್ಜೆ ಆಚೆ ಈಚೆ ಇಡಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಸೊ ಸಂಪೂರ್ಣವಾಗಿ ಅಂದ್ರೆ ಇಲ್ಲಿ ಚಪ್ಪಲಿಗಳು ರಾಶಿಯಾಗಿ ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ರೆ ಇಲ್ಲಿ ಅನಿಸ್ತಾ ಇದೆ ಅಂದ್ರೆ ಯಾವ ರೀತಿ ಇಲ್ಲಿ ಕಾಲ್ತುಳಿತ ಆಗಿದೆ ಅನ್ನುವಂಥದ್ದನ್ನ ಊಹಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂತಂದ್ರೆ ನಿಲ್ಲೋಕ್ಕೂ ಜಾಗ ಇರಲಿಲ್ಲ. ಇರುವಂತಹ ಸಣ್ಣ ಎಲ್ಲಾ ಸ್ಥಳಗಳಲ್ಲೂ ಕೂಡ ಇಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು. ಸೊ ಅಂದ್ರೆ ಇರುವಂತಹ ಎಲ್ಲ ಸ್ಥಳದಲ್ಲೂ ಕೂಡ ಬ್ಯಾನರ್ಗಳನ್ನ ಹೊರದು ಹಾಕಿರುವಂತದ್ದು. ಇಲ್ಲಿರುವಂತಹ ಮುಂದೇನು ಜೋಪಡಿ ಇದೆಯೋ ಅದು ಕೂಡ ಚಲಾಪಿಲಿ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಇರ್ಬೋದು. ಅಂದ್ರೆ ಸಂಪೂರ್ಣವಾಗಿ ಏನಂತಂದ್ರೆ ಇಡೀ ಈ ಒಂದು ಸ್ಥಳ ಏನು ಎಕ್ಸಾಕ್ಟ್ ಆಗಿ ಸ್ಟಾಂಪೇಡ್ ನಡೆದಂತಹ ಕೆಲವು ಸ್ಥಳಗಳನ್ನ ಇಲ್ಲಿ ಪೊಲೀಸರು ಈಗ ಸದ್ಯಕ್ಕೆ ಸೀಸ್ ಮಾಡಿರ್ತಕ್ಕಂತಹ ದೃಶ್ಯಾವಳಿ ಇದು. ಇದು ಕ್ಯಾಮರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಕರೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.